ನಮಸ್ಕಾರ ವೀಕ್ಷಕರೇ. ಈ ದಿನ ಡಿ ವಿ ಜಿಯವರ ಕಗ್ಗಗಳನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನಗು ಅಂತಕ್ಕಂಥದ್ದು ಜೀವನದಲ್ಲಿ ತುಂಬ ಮುಖ್ಯ ಅಲ್ವಾ? ಈ ನಗು ಅನ್ನೋ ಶಬ್ದವನ್ನು ನೆನೆಸ್ಕೊಂಡಾಗ ಮತ್ತೊಬ್ಬ ಕವಿ ನೆನಪಿಗೆ ಬರ್ತಾರೆ. ಅದೇ ದ.ರಾ ಬೇಂದ್ರೆಯವರು. ನಕ್ 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 ಸತ್ರೆ ನಕ್ಷತ್ರ ಆಗ್ತೀವಿ ಅಂತಕ್ಕಂಥ ಮಾತನ್ನು ದ.ರಾ ಬೇಂದ್ರೆಯವರು ಹೇಳಿರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ನಗುವಿನ ಕುರಿತಾಗಿ ಸಾಕಷ್ಟು ರೀತಿಯಾದಂಥ ವಿಚಾರಧಾರೆಗಳನ್ನು ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು. ಅವರ 5 ಕಗ್ಗಗಳನ್ನು ಆಯ್ಕೆ ಮಾಡಿಕೊಂಡು ನಗು ಕುರಿತಾಗಿ ಅವರ ವಿಚಾರಧಾರೆಗಳು ಯಾವ ರೀತಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಆ ಕಗ್ಗಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ನಗುವಿನ ಸಾರದ ಕುರಿತಾಗಿ ಮೊದಲನೆಯ ಕಗ್ಗವನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಗುವು ಸಹಜ ಧರ್ಮ, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ, ನಗುವ ನಗಿಸುವ ನಗಿಸಿ, ನಗುತ್ತ ಬಾಳುವ ವರವ. ವರವಂ ಹೀಗೆ ನೀನು ಬೇಡಿಕೋ ಮಂಕುತಿಮ್ಮ, ವರವಂ ಹೀಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇಷ್ಟೊಂದು ಸುಂದರವಾದಂಥ ಸಾಲುಗಳು ಅಲ್ವಾ? ನಗುತ್ತಾ ಜೀವನವನ್ನು ನಡೆಸುವುದು ಸಹಜ ಧರ್ಮ, ಜೊತೆಗೆ ಇತರರನ್ನು ನಗಿಸುವುದು ಉತ್ತಮವಾದಂತಹ ಧರ್ಮವಾಗುತ್ತದೆ. ಅದರ ಜೊತೆಗೆ ನಗುವನ್ನು ಕೇಳುತ್ತಾ ನಗುತ್ತಾ ಇರುವುದು ಅತಿಶಯವಾದ ಗುಣ. ನಗುತ್ತಾ ಜೀವನವನ್ನು ಸಾಗಿಸಿ ಇತರರನ್ನು ನಗಿಸಿ ತಾನೂ ನಗುತ್ತಾ ಬಾಳುವ ವರವನ್ನು ಅಧಿಕವಾಗಿ ನೀಡೆಂದು ದೇವರಲ್ಲಿ ಪ್ರಾರ್ಥಿಸಿಕೋ ಎಂದು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ನಗು ಅಂತಕ್ಕಂಥದ್ದನ್ನು ಬಹಳ ಸುಂದರವಾದಂಥ ವಿಚಾರಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವು ಕೂಡ ನಗ್ತಾ ಇನ್ನೊಬ್ಬರನ್ನು ನಗಿಸ್ತಾ ನಗ್ತಾ ನಗ್ತಾ ನಗಿಸ್ತಾ ನಗಿಸ್ತಾ ಜೀವನದ ಗಳಿಗೆಗಳನ್ನು ಕಳೆಯಬೇಕು, ಸುಂದರ ಕ್ಷಣಗಳನ್ನಾಗಿಸ್ಕೊಳ್ಬೇಕಾತಂದರೆ ನಗು ಜೀವನಕ್ಕೆ ತುಂಬ ಅತ್ಯವಶ್ಯಕ ಅಂತಕ್ಕಂಥ ಮಾತನ್ನು ಡಿ ವಿ ಜಿಯವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ತೆರೆಯಾಗು ವಿಶ್ವ ಜೀವನದ ಅಬ್ದಿಯಲಿ, ತೆರೆಯಾಗು ವಿಶ್ವ ಜೀವನದ ಅಬ್ದಿಯಲಿ, ಕರಗಿಸು ಅದರಲಿ ನಿನ್ನ ಬೆರೆತನದ ಅರಿವು, ಕರಗಿಸು ಅದರಲಿ ನಿನ್ನ ಬೆರೆತನದ ಅರಿವು. ಮರುತನ ಉರುವನು, ಮರುತನ ಉರುಬನು, ತಾಳುತ್ತ ಏಳುತ್ತ ಓಲಾಡುತ್ತ, ತಾಳುತ್ತ ಏಳುತ್ತ ಓಲಾಡುತ್ತ. ವಿರಮಿಸು ಆ ಲೀಲೆಯಲ್ಲಿ, ವಿರಮಿಸು ಆ ಲೀಲೆಯಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಈ ವಿಶ್ವವೆನ್ನುವುದನ್ನು ಒಂದು ದಿವ್ಯವಾದಂಥ ಸಮುದ್ರ ಅಂತ ಕರೀತಕ್ಕಂಥದ್ದು. ಆ ಸಮುದ್ರದಲ್ಲಿ ಒಂದು ತೆರೆ ನಾವು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಆ ತೆರೆ ಜೊತೆಗೆ ನಾವು ಇತರರಿಗಿಂತ ಭಿನ್ನ ಅಂದುಕೊಳ್ಳುವುದಕ್ಕಿಂತ ಆ ಎಲ್ಲರ ಜೊತೆಗೆ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲೇ ಹೇಳ್ತಕ್ಕಂಥದ್ದು. ಅದು ಯಾವ ರೀತಿಯಾಗಿ ಒಂದಾಗಬೇಕು ಅಂತೆ ಅಂದ್ರೆ, ಕರಗಿಸಿ ಬಿಟ್ಟು ಅದರಲ್ಲಿ ಒಂದಾಗಿ ಹೋಗು ಅಂದರೆ ಅರಿವನ್ನು ಕರಗಿಸಿ ಅರಿವನ್ನು ಸಂಪೂರ್ಣವಾಗಿ ತೊಡಗಿಸಿ ಕರಗಿ ಹೋಗಿಬಿಡಬೇಕು ಅಂತಕ್ಕಂಥದ್ದು, ಎಲ್ಲರೊಳಗೆ ಒಂದಾಗಬೇಕು ಅಂತಕ್ಕಂಥದ್ದು. ಜೊತೆಗೆ ಆ ಅಲೆಗಳಿಗೆ ತೊಂದರೆಗಳನ್ನು ಕೊಡುವುದಕ್ಕೆ ಗಾಳಿ ಕೂಡ ಬೀಸುತ್ತೆ, ಗಾಳಿಯ ಪ್ರತಾಪ ತೋರಿಸುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಹಂತ ರಭಸವನ್ನು ತಾಳಿಕೊಂಡು ಆ ಅಲೆ ಹೇಗೆ ಓಲಾಡುತ್ತಾ ತೇಲಾಡುತ್ತಾ ದಡವನ್ನು ಸೇರುತ್ತೆ, ಅದೇ ರೀತಿಯಾಗಿ ಮನುಷ್ಯನು ಕೂಡ
ಓಲಾಡುತ್ತಾ ತೇಲಾಡುತ್ತಾ ಬಂದಂಥ ಕಷ್ಟಗಳನ್ನು ಎದುರಿಸ್ತಾ ಮುನ್ನುಗ್ಗಲೇಬೇಕು. ಜೀವನದ ಸವಿಸಾರವನ್ನು ಸವಿಬೇಕು ಅಂತಕ್ಕಂಥ ಮಾತನ್ನು ಡಿ ವಿ ಜಿಯವರು ತುಂಬ ಸುಂದರವಾದಂತಹ ಸಾಲುಗಳ ಮೂಲಕ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಬನ್ನಿ ಮತ್ತೊಂದು ಕಗ್ಗ ಯಾವ ರೀತಿಯಾಗಿ ಜೀವನ ಸಾರವನ್ನು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಜನ್ಮ ಸಾವಿರ ಬರಲಿ ನಷ್ಟವದರಿಂದೇನು ನಷ್ಟ ಅದರಿಂದೇನು. ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು. ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆಯಂ ಕೈಗೊಡೆ ಎಂ. ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆಂ ಕೈಗೊಡೆ ಎಂ. ಇಮ್ಮಿದಳ ಸರಸವದು ಮಂಕುತಿಮ್ಮ. ಇಲ್ಲಿ ಬಹಳ ಸುಂದರವಾದಂಥ ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. 1000 ಜನ್ಮಗಳು ನಾವು ಎತ್ತಿದರೂ ಕೂಡ ನಮಗೇನು ನಷ್ಟ ಅನ್ನೋದ್ರ ಜೊತೆಗೆ 1000 ಕರ್ಮಗಳನ್ನು ನಾವು ಮಾಡಬೇಕಾದರೂ ಅದರಲ್ಲಿ ಕಷ್ಟಗಳು ಇಲ್ಲ ಅಂತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಹೃದಯದಲ್ಲಿ ಇದು ಬ್ರಹ್ಮಲೀಲೆ ಎನ್ನುವುದು ಮನವರಿಕೆಯಾದಲ್ಲಿ ಯಾವ ರೀತಿಯಾಗಿ ಅಂದರೆ ಮಾಯೆ ಏನು ಮಾಡಿದರೆ ಏನಂತೆ, ಇದು ಸುಂದರಿಯಾದ ಇನಿಯಳು ಮಾಡುವ ಸರಸವಷ್ಟೇ. ಇದು ಸುಂದರವಾದಂತಹ ಇನಿಯಳು, ಇಮ್ಮಿದಳು ಅನ್ನುವುದಕ್ಕೆ ಇನಿಯಳು ಅನ್ನುವ ಒಂದು ಪದವನ್ನು ಬಳಸ್ತಕ್ಕಂಥದ್ದು. ಇನಿಯಳು ಮಾಡುವ ಸರಸವಷ್ಟೇ. ಯಾವುದೇ ಬಂದದ್ದು ಬರಲಿ, ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅಷ್ಟೇ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕವಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ನಮ್ಮ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗಬೇಕು, ನಮ್ಮ ಗುರಿಯನ್ನು ನಾವು ತಲುಪ್ತಾ ಹೋಗ್ತೀವಿ ಅನ್ನೋದನ್ನು ಇಲ್ಲೇ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೊಂದು ರೀತಿಯಾದಂತಹ ಮತ್ತೊಂದು ಕಗ್ಗವನ್ನು ಕೂಡ ಇಲ್ಲೇ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು. ಅದು ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದ ಏಕಾಂತದಲ್ಲಿ ಮೌನದಲ್ಲಿ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಇಲ್ಲಿಯೂ ಕೂಡ ಗಹನವಾಗಿರುವ ಈ ಜೀವನ ರಹಸ್ಯವನ್ನು, ಜೀವನವೇ ಒಂದು ರಹಸ್ಯ, ಒಂದು ಒಗಟು ಅನ್ನೋ ಒಂದು ವಿಚಾರವನ್ನು ಡಿ ವಿ ಜಿಯವರು ಹೇಳ್ತಾ, ನಮ್ಮ ಮನಸ್ಸುಗಳನ್ನು ಬಳಸಿ ಸೋಲಿಸಿರುವ ಈ ಬ್ರಹ್ಮ ವಸ್ತುವನ್ನು ಪುನಃ ಜ್ಞಾಪಿಸಿಕೊಂಡು ಏಕಾಂತವಾಗಿರುವಾಗ ಅದರ ಬಗ್ಗೆ ಚಿಂತಿಸಿ ಮತ್ತು ಮೌನವಾಗಿ ಧ್ಯಾನ ಮಾಡಿ ಅದಕ್ಕೆ ಶರಣಾಗಿ ನಮಸ್ಕರಿಸಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಇಲ್ಲೇ ಬ್ರಹ್ಮ ವಸ್ತುವನ್ನು ಪುನಃ ಜ್ಞಾಪಿಸಿಕೊಂಡು ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು. ಜೊತೆಗೆ ಬ್ರಹ್ಮನಲ್ಲಿ ಶರಣಾಗತಿಯನ್ನು ಹೊಂದಬೇಕು ಅನ್ನುವಂಥ ವಿಚಾರವನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಬನ್ನಿ ಮತ್ತೊಂದು ಕಗ್ಗವನ್ನು ಯಾವ ರೀತಿಯಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬರಿಯ ಪೊಳ್ಳು ವಿಚಾರ ಮಾನುಷ ವ್ಯಾಪಾರ ಪರಕಿಸಲು ಪುಣ್ಯ ಎಂಬುದು ಅಹಂಕಾರ ಅರಳಿ ಮೊಗವನ್ ಅನಿತು ನಕ್ಕು ನಗಿಸಿರೆ ಸಾರ ಹೊರೆ ಮಿಕ್ಕ ಸಂಸಾರ ಮಂಕುತಿಮ್ಮ.
ಇಲ್ಲಿಯೂ ಕೂಡ ತುಂಬ ಸುಂದರವಾದಂತಹ ಒಂದಿಷ್ಟು ವಿಚಾರಗಳನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಮನುಷ್ಯ ಇಹಲೋಕದ ಪರಿಶ್ರಮವು ಕೇವಲ ತಿರುಳಿಲ್ಲದ ವಿಚಾರ ಅಂತಕ್ಕಂಥದ್ದು. ಇಹಲೋಕದ ಅಂದರೆ ನಾವಿರ್ತಕ್ಕಂಥ ಜೀವನ ಕೇವಲ ಇದು ತಿರುಳಿಲ್ಲ ಅನ್ನುವುದರ ಜೊತೆಗೆ ಮತ್ತೆ ಹೇಳ್ತಾರೆ, ಪರೀಕ್ಷೆ ಮಾಡಿ ಅಂದ್ರೆ ಅವಲೋಕಿಸ್ತಾ ಹೋದರೆ ಇಲ್ಲಿ ಪುಣ್ಯ ಎನ್ನುವುದು ಕೂಡ ಒಂದು ಅಹಂಕಾರದ ಮಾತಾಗಿಬಿಡುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸ್ವಲ್ಪ ಮುಖವನ್ನರಳಿಸಿ ತಾನೂ ನಕ್ಕು ಇತರರನ್ನು ನಗಿಸಿದರೆ ಅಲ್ಲಿಯೇ ಸ್ವಾರಸ್ಯವಿರುತ್ತದೆ ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ಮಿಕ್ಕ ಸಂಸಾರವೆಲ್ಲ ಒಂದು ಹೊರೆ, ನಗಬೇಕು, ನಗಿಸ್ಬೇಕು, ಜೊತೆಗೆ ನಗ್ತಾ ಜೀವನವನ್ನು ಸಾಗಿಸ್ತಾ ಹೋಗಬೇಕು. ಜೀವನ ಅಂತಕ್ಕಂಥದ್ದನ್ನು ಒಂದು ಹೊರೆಯಾಗಿ ಮಾಡಿಕೊಳ್ಬಾರ್ದು ಅಂತಕ್ಕಂಥ ವಿಚಾರವನ್ನು DVG ಅವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ನಗುವಿನ ಕುರಿತಾಗಿ, ಜೊತೆಗೆ ನಮ್ಮ ಜೀವನವನ್ನು ತುಂಬ ಸರಳವಾಗಿಸ್ಕೊಳ್ಬೇಕು, ನಾವು ನಕ್ಕು ಇತರರನ್ನೂ ನಗಿಸಿ, ಜೊತೆಗೆ ಸಂಸಾರವಾದ ಸವಿಸಾರವನ್ನು ಸವಿಬೇಕು ಅನ್ನುವುದು, ಸಂಸಾರವನ್ನು ಹೊರೆ ಮಾಡಿಕೊಳ್ಬಾರ್ದು, ನಗ್ತಾ ನಗ್ತಾ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ತುಂಬ ಸುಂದರವಾದಂತಹ ಸಾಲುಗಳ ಮೂಲಕ ನಮಗೆ ಅನೇಕ ಸಂದೇಶಗಳನ್ನು ಕೂಡ ಕೊಟ್ಟಂತಹ DVG ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು DVG ಅವರ ಕಗ್ಗಗಳನ್ನು ವಾಚನ ಮಾಡ್ತಾ ತಮ್ಮನ್ನು ಮತ್ತೆ ಸಂಧಿಸ್ತೀನಿ.